ಸಿನಿಮಾ ಲೈಫ್‌ಗೆ ಎಂಟ್ರಿ ಕೊಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ? ಹೌದು. ಮಾತುಕತೆಯಲ್ಲಿದೆ. ಒಳ್ಳೆದಾಗ್ಲಿ. ಆಲ್ ದಿ ಥ್ಯಾಂಕ್ ಬೆಸ್ಟ್. ಯು ಸೋ ಮಚ್. ನಿಮ್ಮ ಆಗಿರ್ಬೋದು, ಹಾಗೆ ಕನ್ನಡಿಗರು ಹಾಗೂ ತೆಲುಗು ನಾಡಿನವ್ರಿಗಾಗಿರ್ಬೋದು, ಒಂದು ಗೊಂದಲ ಏನಿರ್ತದೆ ಅಂದ್ರೆ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾರಾ? ತೆಲುಗುನಲ್ಲಿ ಎಂಟ್ರಿ ಕೊಡ್ತಾರಾ ಅಂತ? ಇವಾಗ ಇನ್ನೊಂದು ಪ್ರಾಬ್ಲಮ್ ಇದೆ ಏನಂತಂದ್ರೆ, ನೀವು ಹ್ಮ್. ಆ ಥರ ಯಾರನ್ನೂ ಕೇಳೋ ಅಂದ್ರೆ ಕೇಳೋದಕ್ಕೆ ಆಗಲ್ಲ ಅನ್ಸುತ್ತೆ. ಹ್ಮ್. ಯಾಕೆ ಅಂದ್ರೆ ಎಲ್ರು ಪ್ಯಾನ್ ಇಂಡಿಯಾ ಅನ್ಬಿಟ್ಟು ಹ್ಮ್. ನಿಮ್ಗೆ ಯಾವ್ದ್ರಲ್ಲಿ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಹ್ಮ್. ಬಟ್ ಹಾಗ್ ನೋಡಕ್ ಹೋದ್ರೆ ನಾನು ಫಸ್ಟು ನೋಡೋಣ ಹ್ಮ್. ಅವಕಾಶ ಎಲ್ಲಿ ಸಿಗುತ್ತೆ ಅಲ್ಲೇ ಹೋಗ್ತೀನಿ. ಹ್ಮ್. ಇಲ್ಲ ಅಂತಲ್ಲ. ಬಟ್ ಕನ್ನಡದವಳಾಗಿರೋದ್ರಿಂದ ಎಲ್ರಿಗೂ ಅದೊಂದಿರತ್ತೆ. ನಾವು ಕನ್ನಡದಲ್ಲಿ ನಾವು ಹ್ಮ್. ಫಸ್ಟ್ ಬರ್ಬೇಕು ಹ್ಮ್. ಅನ್ನೋದು ಇದ್ದೇ ಇರತ್ತೆ. ಹ್ಮ್. ಸೊ ನನ್ಗೂ ಆ ಆಸೆ ಇದೆ. ಓಕೆ. ಅವಕಾಶ ಸಿಕ್ದಾಗ ನಾವೇನು ಮಾಡೋದಕ್ಕಾಗಲ್ಲ. ಏನು ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಎಲ್ಲೇ ಹೋದ್ರು. ಎಲ್ಲಿ ಅವಕಾಶ ಸಿಗುತ್ತೋ ಹೌದು. ಅದನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ನಿಜಾನೇ. ನಮ್ಗೇನೆ ಕಷ್ಟ ಆಗುತ್ತೆ. ನಮ್ಗೆ ಇಂಥ ಕಷ್ಟ ಚಾನ್ಸ್‌ನ ಆಗುತ್ತೆ. ಮಿಸ್ ಹೌದು, ಮಾಡ್ಕೊಂಡ್ವಲ್ಲ ಹೌದು, ಹೌದು. ಅನ್ನುವಂಥದ್ದು. ಓಕೆ. ಅಂಡ್ ಯಾವ ತರದ ಪಾತ್ರಗಳನ್ನ ತುಂಬಾ ಇಷ್ಟಪಡ್ತಾರೆ ಸಿನಿಮಾಗಳಲ್ಲಿ ಭೂಮಿಕಾ ಅವರು ಅಂತ? ಸಿನಿಮಾಗಳಲ್ಲಿ ಅಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹ್ಮ್. ಅಂದ್ರೆ ನೀವು ನಾರ್ಮಲಿ ಇವಾಗ ಹೇಗಾಗ್ಬಿಟ್ಟಿದೆ ಮೂವೀಸ್ ಅಲ್ಲಿ ಅಂತಂದ್ರೆ ನಾನ್ ನೋಡಿದ ಮಟ್ಟಿಗೆ ಹ್ಮ್. ರೀಸೆಂಟ್ ಆಗಿ ಬಂದಿರೋ ಮೂವೀಸ್ ನಾವು ನೋಡಕ್ ಹೋದ್ರೆ ಹ್ಮ್. ಇವಾಗ ಸಾಯಿ ಪಲ್ಲವಿ ಅವ್ರದ್ದಾಗಿರ್ಬೋದು, ಹ್ಮ್. ಇಲ್ಲ ಕೀರ್ತಿ ಸುರೇಶ್ ಆಗಿರ್ಬೋದು, ಇಲ್ಲ ಸೀತಾರಾಮ ಹ್ಮ್. ಮೂವಿ, ಈ ತರ ಇವ್ರ ಮೂವೀಸ್ ಅಲ್ಲಿ ಮಾತ್ರ ನೀವು ಹೀರೋಯಿನ್ಸ್ಗೆ ಒಂದು ಸ್ಪೇಸ್ ಹ್ಮ್. ನೋಡ್ತೀರಾ. ಬಿಟ್ರೆ ನೀವು ಬೇರೆ ಮೂವೀಸ್ ಅಲ್ಲೆಲ್ಲ ನೋಡಿದ್ರೆ ಹೀರೋಯಿನ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಸ್ಪೇಸೇ ಇರಲ್ಲ ಹ್ಮ್. ಹ್ಮ್. ಮೂವಿನಲ್ಲಿ. ಹ್ಮ್. ನಿಮ್ಗೆ ಹ್ಮ್. ಹೀರೋ ಓರಿಯೆಂಟೆಡೇ ಇರುತ್ತೆ. ಹ್ಮ್. ಅಂಡ್ ಇವಾಗಿನ ಜನರೇಷನ್ಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಅವ್ರೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಸೀರಿಯಲ್ಸ್ ಅಂದ್ರೆ ಹೀರೋಯಿನ್ಸ್, ಮೂವೀಸ್ ಅಂದ್ರೆ ಹೀರೋಸ್. ಹ್ಮ್. ಈ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ, ಜನನೂ ಬಂದ್ಬಿಟ್ಟಿದ್ದಾರೆ, ಅಂಡ್ ತೆಗಿಯೋರು ಹಾಗೆ ಹ್ಮ್. ತೆಗಿತಾ ಇದ್ದಾರೆ. ಸೊ ಆ ಒಂದು ಫಾರ್ಮಾಲಿಟೀಸ್ ಇಲ್ಲದೆ ಹ್ಮ್. ಹೀರೋಯಿನ್ ಅಂಡ್ ಹೀರೋ ಹ್ಮ್. ಬೋತ್, ಅಂದ್ರೆ ನಾನು ಹೀರೋಯಿನೇ ಹೆಚ್ಚಿಗೆ ಹೀರೋ ಕಡಿಮೆ ಅಂತ ಹೇಳ್ತಿಲ್ಲ. ಹ್ಮ್. ಬಟ್ ಅದೊಂದು ಪರ್ಫಾರ್ಮೆನ್ಸ್ಗೆ ಒಂದು ಸ್ಕೋಪ್ ಇರಬೇಕು ಹ್ಮ್. ಅಂಡ್ ಜಾಗ ಇರಬೇಕು ವೇರ್ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿ ಬರಬೇಕು. ಸೊ ಆ ಥರ ಕ್ಯಾರೆಕ್ಟರ್ ಸಿಗಬೇಕು ಅಂತ ಅನ್ಕೊಂಡಿದ್ದೀನಿ. ಇವಾಗ ಸೀತಾರಾಮಂನಲ್ಲಿ ನೀವು ನೋಡ್ಬೋದು ಹ್ಮ್. ಇಬ್ರಿಗೂ ಈಕ್ವಲ್ ಹ್ಮ್. ರೋಲ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಹೀರೋಯಿನ್ಗೆ ಇಮೋಷನ್ಸ್ ತೋರಿಸ್ಕೊಳ್ಳೋದಕ್ಕೆ ಒಂದು ಗ್ಯಾಪ್ ಇದೆ. ಹ್ಮ್. ಅಂದ್ರೆ ಜನಕ್ಕೆ ತೋರಿಸ್ಕೊಂಡು ಆ ಜನನೂ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಸೊ ಐ ಥಿಂಕ್ ಆ ಥರ ರೋಲ್ಸ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಅಂಡ್ ನೀವು ಹೇಳ್ದಾಗ್ಲೇನೆ ಕಲರ್ಸ್ ಇಂದ ಕನ್ನಡದಲ್ಲಿ ನೀವು ನಿಮ್ಮ ಒಂದು ವೃತ್ತಿ ಜೀವನವನ್ನ ಶುರು ಮಾಡಿದಂಥವ್ರು. ಸೊ ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾ ಇದೆ. ಲಕ್ಷ್ಮೀ ಬಾರಮ್ಮ ಮುಗ್ದಿದೆ, ಬಿಗ್ ಬಾಸ್ ಬರ್ತಿದೆ. ಕರೆಕ್ಟ್ ಆಗಿ ಸಿಕ್ಕಾಗೋದಿನ್ ಬಿಗ್ ಬಾಸ್ ಟೈಮ್ ನಲ್ಲಿ. ಬಿಕಾಸ್ ತುಂಬಾ ಇಂಟರ್ವ್ಯೂಸ್ ನನಗೆ ಬಿಗ್ ಬಾಸ್ ಟೈಮ್ ನಲ್ಲಿ ಬರುತ್ತೆ. ಹ. ಸೊ ನಾನೇನು ಹೇಳಲ್ಲಪ್ಪ. ನೋ ಕಮೆಂಟ್ಸ್. ಬಿಗ್ ಬಾಸ್ ನೋ ಕಮೆಂಟ್. ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಬಿಗ್ ಬಾಸ್ ಅಂದ್ರೆ ಹೇಗೆ ಹೇಳ್ತೀರಾ, ಇದೆ ಸೈಲೆನ್ಸೇ ಬಿಗ್ ಬಾಸ್. ನೀವು ಅಲ್ಲಿ ಸೈಲೆಂಟ್ ಆಗಿದ್ರೆ ಕಂಟಿನ್ಯೂ ಆಗಲ್ಲ. ಹೋಗೋವರೆಗೂ ಸೈಲೆಂಟ್ ಆಗಿರ್ಬೇಕು. ಹ. ಹೋದ್ಮೇಲೆ ನೀವು ವೈಲೆಂಟ್ ಆದ್ರೂ ಪರವಾಗಿಲ್ಲ. ನೀವು ಬಿಗ್ ಬಾಸ್ ಹೋದ್ರು ಕೂಡ ನೀವು ಅಲ್ಲೂ ಕೂಡ ಡ್ಯಾನ್ಸ್ ಮಾಡ್ಬಿಡ್ತೀರಾ ಅನ್ಸುತ್ತೆ. ಸೊ ಬಿಗ್ ಬಾಸ್ ಅಂತಂದ್ರೆ ನಮ್ಗೆ ಹ್ಮ್. ಹೊರಗ್ ನೋಡೋರ್ಗೆ ಬಿಗ್ ಬಾಸ್ ಅಂದ್ರೆ ನಮ್ಗೆ ಇವಾಗ ನಾವ್ ಹೆಂಗ್ ಹೇಳ್ತೀವಿ, ದೇವ್ರು ಸೂಪರ್ ಅಂತ ಹ್ಮ್. ಅನ್ಕೊಂಡ್ ನಾವು ಒಳ್ಳೇದ್ ಮಾಡಪ್ಪ ಅಂತ ನಮಸ್ಕಾರ ಹ್ಮ್. ಮಾಡ್ತೀವಿ. ಬಟ್ ಅದಕ್ಕೆ ಒಬ್ರೊಬ್ರು ಒಂದೊಂದು ಆಕಾರ ಕೊಟ್ಟಿದ್ದಾರೆ. ಸೊ ಹ್ಮ್. ಬಿಗ್ ಬಾಸ್ಗೂ ಆಕಾರ ಇಲ್ಲ. ಹ್ಮ್. ನಾವ್ ಹೆಂಗ್ ಆಕಾರ ಕೊಡ್ತೀವಿ ಆ ತರ. ಹ್ಮ್. ಸೊ ಬಿಗ್ ಬಾಸ್ ನಾವು ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗಲ್ಲ. ಹ್ಮ್. ವಿತೌಟ್ ಪ್ರಿಡಿಕ್ಷನ್. ಹ್ಮ್. ಅದೇ ಬಿಗ್ ಬಾಸ್. ಓಕೆ. ಅಪ್ರೋಚಸ್ ಬಂದಿದ್ಯಾ ಅಂತ? ಅದು ಏನು ಹೇಳಲ್ಲ ನಾನು. ನೀವು ಬಿಗ್ ಬಾಸ್ ಬಗ್ಗೆ ನಾನು ಕೇಳಲೇಬೇಡಿ. ನೋ ಕಮೆಂಟ್. ಬಿಕಾಸ್ ನಾನು ಏನೇ ಹೇಳಿದ್ರು ಓಕೆ ಹೋಗ್ತಾ ಇದ್ದಾರೆ, ಇಲ್ಲ ಹೋಗ್ತಾ ಇಲ್ಲ, ಏನೋ ಒಂದು ಹೇಳ್ಬಿಡ್ತಾರೆ. ಹ್ಮ್. ಸೊ ಬೆಟರ್ ನೋ ಕಮೆಂಟ್ಸ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಅಂದ್ರೆ ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಬಟ್ ನನಗೆ ಹೋಗೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹ್ಮ್. ಬಿಗ್ ಬಾಸ್ ಅಲ್ಲಿ. ಗೊತ್ತಿಲ್ಲ ಹ್ಮ್. ಮುಂದಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಏನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ನನ್ನ ಕ್ಯಾರೆಕ್ಟರ್ಗೆ, ನನ್ನ ಇದಕ್ಕೆ ಮೇ ಬಿ ಬಿಗ್ ಬಾಸ್ ಸೂಟೇಬಲ್ ಅಲ್ವೇನೋ ಹ್ಮ್. ಅಂತ ಅನ್ಸುತ್ತೆ ಕೆಲವು ಸಲ. ಕೆಲವೊಂದ್ಸಲ ನೆಕ್ಸ್ಟ್ ಒಂದೊಂದ್ಸಲ ಹೇಳಕ್ ಆಗಲ್ಲ. ಗೊತ್ತಾಗಲ್ಲ ನಮ್ಗೆ ಹೆಂಗ್ ಬಿಕಾಸ್ ನನ್ ಭಾಗ್ಯಲಕ್ಷ್ಮಿಗ್ ಬಂದಿದ್ದು ಅನಿರೀಕ್ಷಿತ. ಸೊ ಹ್ಮ್. ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತಾನು ಹೇಳಲ್ಲ, ಇಲ್ಲ ಹೋಗ್ತೀನಿ ಅಂತಾನು ಹೇಳಲ್ಲ. ಹ್ಮ್. ಸೊ ಏನ್ ಬೇಕಾದ್ರೂ ಆಗ್ಬೋದು. ಯಾಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ ಇವಾಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗ್ದಿದೆ. ಮುಗಿದ ನಂತರ ವಾಟ್ ನೆಕ್ಸ್ಟ್ ಅನ್ನೋವಂಥದ್ದು ಇರ್ತೈತೆ. ಆ ಸೀರಿಯಲ್ ಆಕ್ಟ್ ಮಾಡಿರುವಂಥ ನೀವಾಗಿರ್ಬೋದು, ಕೀರ್ತಿ ಅವರಾಗಿರ್ಬೋದು, ಒಂದಷ್ಟು ಜನ ಈಗಾಗಲೇ ಬ್ರೋಗೌಡ ಅವರು ಆಲ್ರೆಡಿ ಹೋಗಿ ಬಂದಿರೋದ್ರಿಂದ ಹೌದು. ಸೊ ನೆಕ್ಸ್ಟ್ ಇದೇ ಸೀರಿಯಲ್ ಅಲ್ಲಿ ಯಾರೋ ಒಬ್ರು ಹೋಗೇ ಹೋಗ್ತಾರೆ, ಮುಗ್ದಿದೆ ಅನ್ನೋಂಥ ಥಾಟ್ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ. ಅಯ್ಯೋ ಆಲ್ರೆಡಿ ಎಲ್ಲಾ ಕಡೆ ಬಂದ್ಬಿಟ್ಟಿದೆ. ಭೂಮಿಕಾ ರಮೇಶ್ ಹೋಗ್ತಾ ಇದಾರೆ. ಎಷ್ಟೊಂದು ಫ್ಯಾನ್ ಪೇಜ್ ನಾನೇ ಅನ್ಕೊಂಡೆ. ಓಕೆ. ಯಾರಾದ್ರೂ ಕೇಳಿದ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್? ಕೇಳಿದ್ರು. ಏನ್ ಹೇಳಿದ್ರಿ ನೀವು? ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡಿಲ್ಲ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಕೆಲವರೆಲ್ಲ ಹ್ಮ್. ಕೇಳಿದ್ರು, ಹ್ಮ್. ಹೌದಾ ಹೋಗ್ತಾ ಇದೀಯಾ ಅಂತ. ಹೋದ್ರೆ ಖಂಡಿತ ಹೇಳ್ಬಿಟ್ಟೆ ಹೋಗ್ತೀನಿ ಅಂದೆ.
ಸೊ ಅದೇ ಸದ್ಯಕ್ಕಂತೂ ಆ ಹ್ಮ್. ಇಂಟೆನ್ಷನ್ ಇಲ್ಲ, ಹ್ಮ್. ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.